ಭವ್ಯ ಮನೆ ನಿರ್ಮಿಸಿದ ಎಂಟಿವಿ ಉಪಸಂಪಾದಕ ಮಲ್ಲಿಕಾರ್ಜುನ್ ಚಟ್ಟರಕಿ. ನಮಸ್ಕಾರ, ನನ್ನ ಮಾತು ಇಲಾಖೆ. ತಾವು ನೋಡುತ್ತಿರುವುದು ಎಂಟಿವಿ ನ್ಯೂಸ್ ಕನ್ನಡ. ಕೆರಡಗಿ ಗ್ರಾಮದಲ್ಲಿ ಆಧುನಿಕ ನಿರ್ಮಾಣ ಕ್ಷೇತ್ರದಲ್ಲಿ ವಿಭಿನ್ನ ಪ್ರಯೋಗದ ಮೂಲಕ ಗಮನ ಸೆಳೆಯುವಂತಹ ಭವ್ಯ ಮನೆಯನ್ನು ಎಂಟಿವಿ ಸುದ್ದಿವಾಹಿನಿಯ ಉಪಸಂಪಾದಕರಾದ ಮಲ್ಲಿಕಾರ್ಜುನ್ ಚಟ್ಟರಕಿ ಅವರು ನಿರ್ಮಿಸಿದ್ದಾರೆ. ವಿಶೇಷವೆಂದರೆ ಈ ಮನೆಯನ್ನು ನಿರ್ಮಿಸುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕಟ್ಟಡ ನಿರ್ಮಾಣದಲ್ಲಿ ಬಳಸುವ ಕಬ್ಬಿಣವನ್ನು ಬಳಸದೆ ಪರ್ಯಾಯ ನಿರ್ಮಾಣ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದಾರೆ. ಸುಂದರ ವಿನ್ಯಾಸ, ಗಟ್ಟಿಮುಟ್ಟಾದ ನಿರ್ಮಾಣ ಹಾಗೂ ಆಕರ್ಷಕ ರೂಪ ಹೊಂದಿರುವ ಈ ಮನೆ ಸ್ಥಳೀಯರಲ್ಲಿ ಕುತೂಹಲ ಮೂಡಿಸಿದೆ. ಪರಿಸರ ಸ್ನೇಹಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಮನೆ ನಿರ್ಮಾಣ ಸಾಧ್ಯ ಎಂಬುದನ್ನು ತಮ್ಮ ಪ್ರಯತ್ನದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಈ ಕುರಿತು ಎಂಟಿವಿ ಸುದ್ದಿಯ ಸಂಪಾದಕರಾದ ಮಹಾಂತೇಶ್ ಕಾಂಬ್ಳೆ ಅವರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ್ ಚಟ್ಟರಕಿ ಅವರು ಮನೆಯ ನಿರ್ಮಾಣದ ಸಂಪೂರ್ಣ ವಿವರಗಳನ್ನು ಹಂಚಿಕೊಂಡರು. ಮನೆ ನಿರ್ಮಾಣಕ್ಕೆ ಬಳಸಿದ ಸಾಮಗ್ರಿಗಳು, ಅಳವಡಿಸಿಕೊಂಡ ತಂತ್ರಜ್ಞಾನ, ನಿರ್ಮಾಣದ ವಿಶೇಷತೆಗಳು ಹಾಗೂ ಅದರ ಪ್ರಯೋಜನಗಳ ಕುರಿತು ಮಾಹಿತಿ ನೀಡಿದರು. ಕಬ್ಬಿಣವಿಲ್ಲದೆ ಮನೆ ನಿರ್ಮಿಸುವ ತಮ್ಮ ಪ್ರಯೋಗ ಯಶಸ್ವಿಯಾಗಿದ್ದು, ಇಂಥ ನವೀನ ಹಾಗೂ ಪರ್ಯಾಯ ನಿರ್ಮಾಣ ಪದ್ಧತಿಗಳು ಭವಿಷ್ಯದಲ್ಲಿ ಜನರಿಗೆ ಉಪಯುಕ್ತವಾಗಬಹುದು ಎಂದು ಅವರು ಅಭಿಪ್ರಾಯಪಟ್ಟರು. ಅವರ ಈ ವಿಭಿನ್ನ ಪ್ರಯತ್ನಕ್ಕೆ ಸ್ನೇಹಿತರು, ಪತ್ರಕರ್ತರ ಬಳಗ ಹಾಗೂ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಮನೆ ನಿರ್ಮಾಣವು ಸಾಂಪ್ರದಾಯಿಕ ಕಟ್ಟಡ ನಿರ್ಮಾಣ ಪದ್ಧತಿಗೆ ವಿಭಿನ್ನವಾದ ಪರ್ಯಾಯ ಪ್ರಯೋಗವಾಗಿ ಗಮನ ಸೆಳೆದಿದೆ. ವರದಿ ಮಹಾಂತೇಶ್ ಕಾಂಬ್ಳೆ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಈ ಬಿಜಾಪುರ ಜಿಲ್ಲೆಯಲ್ಲಿ ನಾವೆಲ್ಲ ಸುತ್ತಾಡಿದ ಹಾಗೆ ಯಾರೂ ಕೂಡ ಇಂಥ ಭವ್ಯವಾದ ಮನೆಯನ್ನು ನಿರ್ಮಾಣ ಮಾಡಿಲ್ಲ. ನೀವು ಸಣ್ಣ ಒಂದು ಹಳ್ಳಿ, ದೇವರಹಿಪ್ಪರಗಿ ತಾಲೂಕಿನ ಒಂದು ಕೆರಟಗಿ ಅಥವಾ ಸಣ್ಣ ಹಳ್ಳಿಯಲ್ಲಿ ಇಂಥ ಭವ್ಯವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀರಿ, ಮನೆಯನ್ನು ನಿರ್ಮಾಣ ಮಾಡಿದ್ದೀರಿ. ಇದೆಲ್ಲ ನಿಮಗೆ ಶಕ್ತಿ ಯಾವ ರೂಪದಲ್ಲಿ ಕಲ್ಪಿಸಿಕೊಟ್ಟು ಅಂತ ಹೇಳ್ತೀರಿ? ಮನೆಯ ದೇವರಾದ ಮಲ್ಲಯ್ಯ ಹಾಗೂ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದ ಆಶೀರ್ವಾದದಿಂದ ನಮ್ಮ ಮನೆ ನಿರ್ಮಾಣವಾಗಿದೆ. ನಿಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಯಾವ ಯಾವ ಗುರುಗಳನ್ನು ತಾವು ಆಮಂತ್ರಿಸಿದ್ದೀರಿ? 5 ಗುರುಗಳನ್ನು ಆಗಮಿಸಿದ್ದೇವೆ. ಪಂಚಗುರುಗಳು ಯಾವ ಯಾರು ಯಾವ ಗುರುಗಳು? ತಾಳಿಕೋಟೆಯ ಆಸಕೇಶ್ವರ ಮಹಾಸ್ವಾಮಿಗಳು, ಹಿರೂರಿನ ಗುರುಮೂರ್ತಿ ಮಹಾಸ್ವಾಮಿಗಳು, ಜಿರ್ಲಬಾವಿಯ ಆನಂದ ಮಠ ಜಿರ್ಲಬಾವಿಯ ಮಡಿವಾಳೇಶ್ವರ ಶಿವಾಚಾರ್ಯರು, ಕೆರಟಗಿಯ ಹಿರೇಮಠದ ಷಟ್ಸ್ಥಲಭ್ರಮ ಶಿವಬಸವ ಶಿವಾಚಾರ್ಯರು, ಮಾಗಣಿಗೆರೆ ಗುರುಸ್ವಾಮಿಗಳು, ಕನ್ನೊಳ್ಳಿಯ ಗುರುಸ್ವಾಮಿಗಳು ಆಗಮಿಸಿದರು. ಎಲ್ಲ ಗುರುಗಳ ಆಶೀರ್ವಾದ ಸಮೃದ್ಧಿಯಿಂದ. ಈಗ ಇದಕ್ಕಿಂತ ಪೂರ್ವದಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇದೇನು ವಿಚಾರ ನಿಮ್ಮ ತಲೆಯಲ್ಲಿ ಬಂದಿತ್ತು ಅಥವಾ ನಿಮ್ಮ ಮನೇಲಿ ಮಗ ಅಥವಾ ಏನಾದರೂ ವಿಚಾರ ಮಾಡಿದರು? ದೇವರು ಕೂಡಿಸಿಕೊಟ್ಟಂಗೆ ಮನೆಗೆ ನಿರ್ಮಾಣವಾಗಿದೆ. ನಮ್ಮ MTVಯ ಉಪಸಂಪಾದಕರಂತ ಹೇಳ್ಕೊಳ್ಳೋಕೆ ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನೀವೆಂದೂ ಕೂಡ ಈ ರೀತಿಯಾಗಿ ಆಡಂಬರಿಕೆ ಜೀವನವನ್ನು ತೋರಿಸಲಾರ್ದವ್ರು ನೀವು. ಅದು ನಿಮ್ಮ ಸೌಮ್ಯತೆ, ನಿಮ್ಮ ಸಭ್ಯತೆ, ನಿಮ್ಮ ನಡವಳಿಕೆ, ನಿಮ್ಮ ಮೇಲಿರ್ತಕ್ಕಂಥ ದೇವರ ಆಶೀರ್ವಾದದಿಂದ ನಿಮಗೆಲ್ಲ ಈ ಸಮೃದ್ಧಿಯನ್ನು ಕಲ್ಪಿಸಿಕೊಟ್ಟಿದ್ದಾನೆ ಭಗವಂತ. ಅದೇ ರೀತಿಯಾಗಿ ದೇವರು ಇನ್ನೂ ಕೂಡ ನಿಮಗಷ್ಟೇ ಅಲ್ಲದೆ ನಿಮ್ಮ ಮಕ್ಕಳಿಗೂ ಹಾಗೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿರಿಯರಿಗೂ ಹಾಗೂ ನಿಮಗೂ ಕೂಡ ಆ ಭಗವಂತ ಕರುಣಿಸಲಿ. ಸದಾ ಯಾವತ್ತೂ ನಗುನಗುತ್ತಾ ನಿಮ್ಮನ್ನು ಬದುಕುವ ದಾರಿಯಲ್ಲಿ ದೇವರು ಕೊಂಡೊಯ್ಯಲಿ. ಆ ಕೊಂಡೊಯ್ಯುವ ದಾರಿಯಲ್ಲಿ ದೇವರು ಸದಾ ಇರಲಿ ಅಂತೇಳಿ MTV ವತಿಯಿಂದ ನಾನು ಆಶಿಸ್ತಾ ಇದ್ದೇನೆ. ಧನ್ಯವಾದಗಳು. ಮಹಾಂತೇಶ್ ಕಾಂಬ್ಳೆ. ಹೋಗಿ ಚಿಮ್ನಿ ಅಟ್ಯಾಚ್. ಏಮಲ್ಲ ಇದು 1,30,000 ಡಿಗ್ರಿ ಗಿಫ್ಟಾ? ಅದೇ HD. ಇದು ಎಲ್ಲ ಸೇಮಲ್ಲ? 2 ಇಂಗ್ಲೀಷ್ ಸರ್. ಹಾಂ ರೀ, ಇಲ್ಲಿಂದ ಇದು ರೀ 2 ಸೈಡ್ ರೀ. ಅಲ್ಲ ಅನಾಹುತ ಕುಂತದ್ರು ಮನೆ ಇದು ಪೂರ ಸಾಗಲಿಕ್ಕೆ ಸರ್. ಹೌದಲ್ರಿ? ಹಾಂ ರೀ.
ಇದು ಹಿಂದ್ಗಡೆ ಡೋರ್ ಕೊಟ್ಟು ಇನ್ನೊಂದು ಹೊರಗಡೆ ದೇವಸ್ಥಾನ ಕಾಣಂಗೆ. ಆಸ್ಪರೇಷನ್ ಎಮರ್ಜೆನ್ಸಿ. ಏನಾರ ಮಾಡ್ಕೊಂಡ ಬರ್ಡೇ ಮಾಡ್ಕೊಂತ ಇಟ್ಕೊಂಡ್ರಿ ಹೌದಿಲ್ಲ? ಸಂಜೆ ಕಡೆ ಮುಂಜಾನೆ ಕುಂದ್ರಲಗ್ನ ಆಯಿತು. ಸ್ವಲ್ಪ ಇದಕ್ಕೆ ಗ್ರೀನ್ ಶೀಟ್ ಹಾಕಿಬಿಟ್ರೆ ಗಾರ್ಡನ್ ಸಿಸ್ಟಮ್ನು ಆಗ್ತದೆ ಯಾಕ್ರಿ? ಆದರೂ ಸರ್ ಏನೊಂದು ಗ್ಲಾಸ್ ಇತ್ತು ಸರ್. ಬೇಕಂದ್ರೆ ಚಾಲು ಮಾಡ್ಬೋದು, ಬೇಡಂದ್ರೆ ಹಾಂ 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 ರಿಪೀಟ್. ರಿಫ್ರೆಶ್ ಎಲ್ಲ ಕೊಟ್ಟು ಯಾರಂಗಿತ್ತು ಈಗೆಲ್ಲ ನೋಡ್ಬೇಕ್ರಿ. ಆ್ಯಕ್ಚುಲಿ ನಾವು ಕ್ಲಿಯರ್ ತೊಗೋಬೇಕಾದ್ರೆ ಡ್ರೋನ್ ಈಗ ಬಟ್ಟೆ ಪಟ್ಟೆ ಓದಾಕ್ಲಕ್ಕ ಮಾಡಕ್ಕ